ನಾನು ಭಾಳಷ್ಟು ಸಲ ಗೃಹ ಸಚಿವರ ಗಮನಕ್ಕೆ ತಂದಿದ್ದೀನಿ. ಅಧ್ಯಕ್ಷರೇ, ನಮ್ಮ ಗುಲ್ಬರ್ಗ ಜಿಲ್ಲೆ ಸುಮಾರು 7ರಿಂದ 8 ಲಕ್ಷ ಜನವಸತಿ ಇರತಕ್ಕಂಥ ಕ್ಷೇತ್ರ. ಈ ರಿಂಗ್ ರೋಡ್ ಆದ ನಂತರ ಭಾಳಷ್ಟು ಹೊಸ ಬಡಾವಣೆ ಡೆವಲಪ್ ಆಗಿದೆ. ಈಗಿರ್ತಕ್ಕಂಥ ಒಂದು ಹೈಕೋರ್ಟ್ ಏನು ಪೀಠ ಇದೆ, ಹೈಕೋರ್ಟ್ನಿಂದ ಆ ಪೊಲೀಸ್ ಸ್ಟೇಷನ್, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ 10 ಕಿಲೋಮೀಟ್ರ್ ದೂರ ಆಗ್ತದೆ. ಭಾಳಷ್ಟು ಅಲ್ಲಿ ಕಳ್ಳತನಗಳು, ಡಕಾಯಿತಿಗಳು, ಸರಗಳ್ಳರು, ಸಾಕಷ್ಟು ಏನಪ್ಪ ಅಂದ್ರೆ ಅಪರಾಧಗಳು ಆ ಏರಿಯಾದಲ್ಲಿ ನಡೀತವೆ. ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ನೆರವಿದೆ. ಈಗಾಗಲೇ ಕಮಿಷನರವರು ಕೂಡ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅವರು ಕೂಡ ಗುಲ್ಬರ್ಗಕ್ಕೆ ಬಂದಾಗ ಅವರಿಗೆ ಹೇಳಿದ್ದಾರೆ, ಇದನ್ನು ಪರಿಶೀಲನೆ ಮಾಡಿ ಬೇಗನೆ ಕಳಿಸ್ಕೊಡು ಅಂತೇಳಿ. ದಯಮಾಡಿ ಆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ಅಲ್ಲಿ ಆಗ್ತಕ್ಕಂಥ ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ರೀತಿಯಲ್ಲಿ ಅತಿ ಅವಶ್ಯಕವಾಗಿ, ಅತಿ ಜನನಿಬಿಡ ಮತ್ತು ಹೆಚ್ಚಾಗಿ ಜನದಟ್ಟಣೆ ಇರತಕ್ಕಂಥ ಒಂದು ರಾಮ ಮಂದಿರದಲ್ಲಿ ಪೊಲೀಸ್ ಸ್ಟೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅಲ್ಲಿ ಜಾಗದ ಕೂಡ ವ್ಯವಸ್ಥೆ ಕೂಡ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಸಾಕಷ್ಟಿದೆ, ಅಲ್ಲಿ ಸ್ಥಳಾವಕಾಶ ಕೂಡ. ತಕ್ಷಣ ಅದನ್ನು ಪೊಲೀಸ್ ಸ್ಟೇಷನ್ ಮಾಡಬೇಕಂತ ಹೇಳಿ ನಾನು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪಾಟೀಲ್ರು ಅವರ ಕನ್ಸರ್ನು ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೇನೆ. ಆದರೆ ಈ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ನಿಯಮ ಇದೆ. ಅದು ಏನು ರಾಷ್ಟ್ರೀಯ ಪೊಲೀಸ್ ಆಯೋಗದ ಶಿಫಾರಸು ಏನಿದೆ, ಅದರ ಆಧಾರದ ಮೇಲೆ ನಾವು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಮಾಡೋದು. ಅವರೇನು ಹೇಳ್ತಾರೆ ಅಂದರೆ, ನಿಮಗೆ 300 ಪ್ರಕರಣಗಳಿರಬೇಕು. ಆ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ಗೆ 300 ಪ್ರಕರಣಗಳಿರಬೇಕು ಅಂತ. 300 ವರ್ಷಕ್ಕೆ ಅಂತ ಆ ಥರ ನ್ಯಾಷನಲ್ ಪೊಲೀಸ್ ಕಮಿಷನ್ ಅವರು ಗೈಡ್ಲೈನ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಯಾವ ರೀತಿಯಲ್ಲಿ ಅದನ್ನು ಯಾವ ಕನ್ಸಿಡ್ರೇಷನಲ್ಲಿ ತೊಗೊಂಡು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ಅವರು ಒಂದು ನಿಯಮಗಳನ್ನು ಮಾಡಿದ್ದಾರೆ. ಅದು ಜನಸಂಖ್ಯೆ 50,000ದಿಂದ 60,000 ಇರಬೇಕು ಮತ್ತು ಅಪರಾಧಗಳು 300ಕ್ಕೂ ಹೆಚ್ಚು ಅಪರಾಧಗಳಿರಬೇಕು ಅಂತ. ಆ ದೃಷ್ಟಿಯಲ್ಲಿ ಕೊಟ್ನೂರು ಈಗೇನು ಹೊರಟಾಣೆ ಇದೆ ಅಲ್ಲಿ ಅಷ್ಟೊಂದು ಬರ್ತಾ ಇಲ್ಲ. ಅಲ್ಲಿ 2020ರಲ್ಲಿ ಕೇವಲ 50 ಅಪರಾಧಗಳು ರಿಜಿಸ್ಟರ್ ಆಗಿದ್ದಾವೆ. 21ರಲ್ಲಿ 67, 22ರಲ್ಲಿ 81. ಅದರಿಂದ ಈ ಗೈಡ್ಲೈನ್ಸಲ್ಲಿ ಬರೋದೇ ಇಲ್ಲ. ಏನು ಪಕ್ಕದಲ್ಲಿ ಇರ್ತಕ್ಕಂಥ ಏನು ಸ್ಟೇಷನ್ಸ್ಗಳಿದೆ ಅಗತ್ಯ ಇದ್ದಾಗ ಕೊಡ್ತೀರಂತ ಹೇಳಿ, ಅಗತ್ಯ ಅಂದ್ರೆ ಅಪರಾಧಗಳು ಜಾಸ್ತಿ ಆಗಬೇಕು, ಆಗ ಕೊಡ್ಬೇಕಾಗುತ್ತೆ. ಸಂಖ್ಯೆ ಇಲ್ಲ ಅಂದ್ರೆ ಅದಕ್ಕೆ ಪೊಲೀಸ್ನವ್ರ ಅಗತ್ಯ ಇಲ್ಲ ಅಂತ, ಸಿಂಪಲ್ ಅರ್ಥಮೆಟಿಕ್ ಅದು. ಅದರಿಂದ ನಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಕದ ಪೊಲೀಸ್ ಸ್ಟೇಷನ್ಗಳೇನಿದೆ ಅವ್ರಿಗೆ ಸ್ಟ್ರೆಂಥನ್ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾವು ನಿರ್ದೇಶನವನ್ನ ಕೊಡ್ತೇನೆ. ಕ್ರೈಮ್ ಇಲ್ಲದಂತ ಊರಾಗಿದೆ. ವಿಲೇಜ್ನಲ್ಲಿ ಬರ್ತದೆ, ಅದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಹಳ್ಳಿ ಅಲ್ಲ ಅದು. ಅಲ್ಲಿರ್ತಕ್ಕಂಥ ರಾಮ ಮಂದಿರ, ಕರ್ಣೇಶ್ವರ ನಗರ, ಸಾಯಿ ಮಂದಿರ, ಜೇವರ್ಗಿ ಕಾಲನಿ ಮತ್ತು ಬಿದ್ದಾಪುರ ಕಾಲನಿ ಮತ್ತು ಅಲ್ಲಿಂದ ನಮ್ಮ ಹೈಕೋರ್ಟ್ ಪೀಠದಿಂದ ಯೂನಿವರ್ಸಿಟಿವರೆಗೆ 10 ಕಿಲೋಮೀಟರ್ ಆಗ್ತದೆ. ಜನರಿಗೆ ಸಾಕಷ್ಟು ಕೇಸ್ಗಳಿವೆ, ಸಾಕಷ್ಟು ಜನದಟ್ಟಣೆ ಇದೆ. ನಾವು ಇನ್ನೊಮ್ಮೆ ಸರ್ವೆ ಮಾಡಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕಲಬುರಗಿಗೆ ದಯಮಾಡಿ ಪೊಲೀಸ್ ಸ್ಟೇಷನ್ ಒದಗಿಸ್ಬೇಕಂತ ನನ್ನ ಒತ್ತಾಯ. ಅವರು ಕೇಳ್ತಾ ಇರೋದು ಕೊಟ್ಟನೂರು ಅಂತೇಳಿ ಈಗಾಗಲೇ ಔಟ್ಪೋಸ್ಟ್ ಇದೆ ಮಾನ್ಯ ಸಭಾ ಅಧ್ಯಕ್ಷರೇ. ಅಲ್ಲಿ ಅಪರಾಧಗಳಾಗಲಿಲ್ಲ ಅನ್ನೋದಷ್ಟೇ. ಆ ಏರಿಯಾದಲ್ಲಿ ಆಗಿರ್ಬೋದು. ಅವರು ಏನು ಪೊಲೀಸ್ ಸ್ಟೇಷನ್ ಕೇಳ್ತಾರೆ, ಒಂದು ಜುರಿಸ್ಡಿಕ್ಷನ್ ಅಂತ ಏನು ಮಾಡಿರ್ತೀವಿ, ಅದು ಒಂದು ವೇಳೆ ಅದನ್ನು ನಾನು ಬೇಕಾದರೆ ಮತ್ತೊಂದು ಸಾರಿ ಎಕ್ಸಾಮಿನ್ ಮಾಡಿಸ್ತೇನೆ. ಅವರಿಗೆ ಅಗತ್ಯತೆ ಬಿದ್ದರೆ ಅದನ್ನು ಪರಿಗಣಿಸ್ತೇವೆ. ರಾಮಮೂರ್ತಿ ಅವರು ಒಂದು ನಿಮಿಷ, ಮಿನಿಸ್ಟರ್ ಮತ್ತೆ ಬರ್ತಾರೆ, ಕೊಡ್ತಾರೆ. ರಾಮಮೂರ್ತಿ ಅವರು ಮಿನಿಸ್ಟರ್ ಕಮ್ ನೆಕ್ಸ್ಟ್ ವಿಲ್ ಟೇಕ್. ಎಸ್.ಎನ್. ನಾರಾಯಣ ಸ್ವಾಮಿ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 437 ಸನ್ಮಾನ್ಯ ಅಬಕಾರಿ ಸಚಿವರನ್ನು ಕೇಳ ಬಯಸ್ತೇನೆ. ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಏನಿದೆ ಇಲಾಖೆಯಲ್ಲಿ ಇವತ್ತು ರಾಜ್ಯದಲ್ಲಿ CL7 ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಕಾನೂನಿನ ಬಾಹಿರವಾಗಿ ಇದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ.
ಈ ಬಗ್ಗೆ ಕಳೆದ ಬಾರಿ ಕೂಡ ನಾನು ಪ್ರಶ್ನೆಯನ್ನು ಕೇಳಿ ಅರ್ಧ ಗಂಟೆಗಳ ಚರ್ಚೆ ಮಾಡಬೇಕು, ಯಾಕಂದರೆ ಇಲಾಖೆಯಲ್ಲಿ ಸಮಗ್ರವಾಗಿ ಏನೇನಾಗಿದೆ ಅಂತೇಳಿ ನಾನು ಮನವಿ ಮಾಡಿದ್ದೆ. ತಾವು ಅರ್ಧ ಗಂಟೆ ಸಮಯ ಕೊಟ್ಟರೆ ಈಗಲೇ ಮಾತಾಡ್ತೀನಿ, ಇಲ್ಲ ದಯಮಾಡಿ ಅರ್ಧ ಗಂಟೆ ಸಮಯ ಕೊಡಿ, ಇವಾಗ ಮಾತಾಡಬೇಕು ಅಧ್ಯಕ್ಷ. ಇದು ರಾಜ್ಯದಂಥ ಪ್ರಶ್ನೆ ಇದೆ. ಅನೇಕ ನಿಯಮಗಳನ್ನು ಗಾಳಿ ತುರಿದ್ದಾರೆ ಆ ಇಲಾಖೆಯಲ್ಲಿ ಕಳೆದ 3 ವರ್ಷಗಳು, ಇವತ್ತೇ ಅಲ್ಲ, ಕಳೆದ 3 ವರ್ಷಗಳಲ್ಲಿ. ಇವತ್ತೇನು ಉತ್ತರ ಕೊಡ್ತಾರೆ, ಇಲ್ಲಿ ಏನು ಹೇಳಿದ್ದಾರೆ, ಈ ನಿಯಮಗಳನ್ನು ಬಹುಶಃ ಯಾವುದು ಪಾಲನೆ ಮಾಡಿಲ್ಲ. ದಯಮಾಡಿ ಅರ್ಧ ಗಂಟೆ ಚರ್ಚೆ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಓಕೆ, ಅಲ್ಲ ಅದಕ್ಕೆ ಡಿಸ್ಕಷನ್ ತಗೊಳ್ತಾರೆ ಅಂತ ಹೇಳಿದ. ಟೈಮ್ ಕೊಡ್ತೀರಾ ಟೈಮ್ ಅಥವಾ ಕೊಡುವ. ಮಾತಾಡ್ಬೋದಾ? ಯಾವುದು ಟೈಮ್ ಕೊಡ್ತಾರೆ ನಮ್ಮ ಹೇಳ್ಬೋದಾ? ಆನ್ಸರ್ ಮಾಡಿ ಮತ್ತೆ ಚರ್ಚೆ ಬೇಕು ಮತ್ತೆ ತಗೊಳ್ಬಹುದು. ಅಲ್ಲ ಅಧ್ಯಕ್ಷ, ಒಟ್ಟಿಗೆ ಕೊಡ್ಲಿ ಅಧ್ಯಕ್ಷ, ಇಲ್ಲ ಕೊಡ್ತೇವೆ. ಚರ್ಚೆ ಆಗಲಿ, ಒಟ್ಟಿಗೆ ಮಾಡಿ ಉತ್ತರ ಕೊಡ್ಲಿ, ಚರ್ಚೆ ಆಗಲಿ. ಅಲ್ಲ ಈಗ ಅರ್ಧಂಬರ್ಧ ಆಗುತ್ತೆ, ಚರ್ಚೆ ಆಗಲಿ. ಈಗ ಇದರ ಮೇಲೆ ಅರ್ಧ ಗಂಟೆ ಚರ್ಚೆ ಕೇಳಿದ್ದಾರೆ. ಹಾಂ, ನಾನು ಬೇಕಾದ್ರೆ ಅರ್ಧ ಗಂಟೆ ಚರ್ಚೆ ಮುಂದಿನ ದಿನ ಕೊಡುವ, ಆಗ ನಿಮ್ಗೆ ಉತ್ತರ ಕೊಡ್ಬೋದು. ಇಲ್ಲ ಅಧ್ಯಕ್ಷರೇ, ಅರ್ಧಂಬರ್ಧ ಆಗುತ್ತೆ, ಬೇಡ. ನನಗಿಲ್ಲ, ಈಗಲೇ ಸಮಯ ಕೊಟ್ಟರೆ ಅಲ್ಲಲ್ಲ, ಈಗ ಕ್ವಶನ್ ಅವ್ರು ತಗೊಂಡು ಹೋಗ್ಬೇಕಲ್ಲ. ಈಗ ಅದಕ್ಕೆ ಮುಂದಕ್ಕೆ ಹಾಕಿ, ಈಗ ಉತ್ತರ ಬೇಡ ನನಗೆ. ಆಯ್ತು, ಅಧ್ಯಕ್ಷ ಮುಂದಕ್ಕೆ ಹಾಕಿ, ಅದ್ರ ಚರ್ಚೆಗೆ ಹಾಕೊಳ್ಳಿ. ಮಂತ್ರಿಗಳು ಯಾಕೆ ಮಾಡುವ, ಆಯ್ತು. ಅಥವಾ ಒಂದವರಿಗೆ ಉತ್ತರ ಕೊಡ್ಬೋದು, ತೃಪ್ತಿ ಆಗದಿದ್ದರೆ ಓಕೆ ಮುಂದೆ ಕೊಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.